ಇದೇ ಜೀವನ. ಅಲ್ಲ ತುಂಬಾ ಜನ ಹೇಳ್ತಾರೆ ಮುತ್ತಮ್ಮ ಫೈನಾನ್ಸ್ ಮಾಡ್ತಾರೆ ಅಂತ. ಅಯ್ಯೋ ಯಾವನಪ್ಪ ಹೇಳಿದ್ದು ಇದು ಆಮೇಲೆ ಈಗ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಮೊಮ್ಮಕ್ಳು ಓದ್ತವ್ರೆ ಅಂತ ಹೇಳ್ತಾರೆ. ಯಾವನ ಹೇಳಿದ್ದು? ನಮ್ಮ ಮೊಮ್ಮಕ್ಕಳೆಲ್ಲ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದೋದು. ಬೆಂಗಳೂರಿಗೆ ಬಂದ್ಮೇಲೆ ನಾವು ಆ ಕೆಲ್ಸ ಈ ಕೆಲ್ಸ ಅಂತ ಹೇಳಿ ಸ್ಟೇಟಸ್ ತೋರಿಸ್ಬಾರ್ದು. ಪಾಲಿ ಬಂದಿನ ಪಂಚಾಮೃತ, ಯಾವ ಕೆಲ್ಸ ಆದ್ರೂ ಸರಿ ನಾವು ಬೆಂಗಳೂರಲ್ಲಿ ಮಾಡ್ತೀವಿ ಅಂದ್ರೆ ಮಾತ್ರ ನಾವು ಬೆಂಗಳೂರಿಗೆ ಬರಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಬಂದಿದ್ದು ಸ್ಪೀಡಲ್ಲಿ ಅದೇ ಸ್ಪೀಡಲ್ಲಿ ವಾಪಸ್ ಊರಿಗೆ ಹೋಗ್ತೀರಾ. ಬೆಂಗಳೂರು ಸುಮ್ಮನೆ ಯಾರನ್ನೂ ಅಪ್ಕೊಳ್ಳಲ್ಲ, ಇಲ್ಲೇ ಇಟ್ಕೊಳ್ಳಲ್ಲ. ಡೈಲಿ ಟ್ರೈನಲ್ಲಿ ಎಷ್ಟೋ ಲಕ್ಷ ಜನ ಬರ್ತಾರೆ, ಅಷ್ಟೇ ಲಕ್ಷ ಜನನ ವಾಪಸ್ ಕಳಿಸ್ತಾ ಇರುತ್ತೆ. ಒಮ್ಮೆ ನೀವು ಬೆಂಗಳೂರಿಗೆ ಅಪ್ಕೊಂಡ್ರು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಬೆಂಗಳೂರು ನಿಮ್ಮನ್ನ ಊರಿಗೆ ಬಿಟ್ಟು ಕಳಿಸೋದೇ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಏರಿಯಾ JC ರೋಡ್ ಬ್ಯಾಂಗ್ಳೂರಲ್ಲಿ ಈ ಒಂದು ರಟ್ಟುಗಳು ಬರುತ್ತೆ, ಈ ಥರ ವೈರ್ಗಳು ಬರುತ್ತೆ. ಇದನ್ನ ಕೆಲಸ ಮಾಡಿಕೊಂಡು ಬ್ಯಾಂಗ್ಳೂರಲ್ಲಿ ಜೀವನ ಮಾಡ್ತಿದ್ದಾರೆ. ಇವ್ರೇನೋ ಇದನ್ನ ಮಾಡ್ಕೊಂಡು ಏನೋ ಸುಮ್ಮನೆ ಇವರು ಅಂತ ಅನ್ಕೋಬೇಡಿ. ಇವ್ರ ಹತ್ರ ಕೂಡ ಸೈಟ್ ಇದೆ, ಮನೆ ಇದೆ, ಕಾರ್ ಇದೆ. ಇವ್ರ ಮಕ್ಕಳುಗಳು ಕೂಡ ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಾ ಇದ್ದಾರೆ. ಸ್ಟೇಟಸ್ ತೋರಿಸ್ಬಾರ್ದು. ಎನಿ ಕೆಲಸ ಆಗಲಿ ಒಂದು ಹೇಳ್ತಾರೆ ಬಸವಣ್ಣವರು, ಕಾಯಕವೇ ಕೈಲಾಸ, ಕೆಲಸ ಮಾಡಿ ಕೈಲಾಸ ನೋಡಿ. ಬನ್ನಿ, ಇದಿರು ಒಂದು ಈ ಕೆಲಸ ಮಾಡ್ತಾರೆ ನಮ್ಮ ಅಮ್ಮ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮುತ್ತಮ್ಮ ಅಂತೇಳಿ ಬೆಂಗಳೂರಿಗೆ ಬಂದು ಎಷ್ಟು ದಿನ ಆಯಿತು, ಹೀಗೆ ಹೆಂಗೆ ಎಲ್ಲ ಇದನ್ನ ಕಲೆಕ್ಟ್ ಮಾಡ್ತೀನಿ ಕೇಳೋಣ. ಅಮ್ಮ ನಮಸ್ತೆ. ಹಾಂ ಹಾಂ, ಹೇಳಿ ಅಮ್ಮ, ನೀವು ಯಾವಾಗಿಂದ ಈ ಕೆಲಸ ಮಾಡ್ತಿದ್ದೀರಾ? ಎಷ್ಟು ಕೆಲಸ ಮಾಡೋದು ಆಯ್ತು. ನಾನು ಹುಟ್ಟಿದ್ದು ಬೆಳೆದಲ್ಲ ಇಲ್ಲೇ ಇಲ್ಲೇ ಕರ್ನಾಟಕದಲ್ಲೇ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇಲ್ಲೇ. ಇದು ಮಾಡಿದ್ರೆ ಜೀವನ ನಮಗೆ, ಇಲ್ಲಾದ್ರೆ ಇಲ್ಲ. ನಮ್ಗೆ ವಯಸ್ಸಾಯ್ತು, ನಾನು ಯಾರ ಹತ್ರ ಹೋಗಿ ಏನು ಕೇಳೋದು? ಅಮ್ಮ, ಇದು ನೀವು ಹೆಂಗೆ ಕಾಸು ಕೊಟ್ಟು ತಗೋತೀರಾ ಅಥವಾ ಹೆಂಗೆ ಇದನ್ನ ಆಯ್ಕೊಂಡು ಬರ್ತೀವಿ? ಎಲ್ಲ ಆಯ್ಕೊಂಡು ಬರ್ತೀವಿ. ನೀವು ಎಲ್ಲ ಒಂದ್ ಕಡೆ ಶೇಖರಣೆ ಮಾಡಿ ಬಂದು ಸಂಡೆ ಟೈಮಲ್ಲಿ ಮಾರೋದು. ಇದು ರಿಯೂಸ್ ಆಗುತ್ತೆ ಹೆಂಗಮ್ಮ ಇದು? ಅಂದ್ರೆ ಮತ್ತೆ ಅದನ್ನ ತಗೊಂಡೋಗಿ ಫ್ಯಾಕ್ಟ್ರಿ ತಗೊಂಡೋಗಿ ಮತ್ತೆ ಹೊಸ ಬಾಕ್ಸ್ ಮಾಡ್ತಾರ ಅವರು? ನೀವೇ ತಗೊಂಡೋಗಿ ಫ್ಯಾಕ್ಟ್ರಿ ಕೊಡಲ್ಲ ಇದು, ಬೇರೆಯವ್ರು. ಇದು ನೀವೆಲ್ಲ ಒಂದು ವಾರ ಎಲ್ಲ ಕಲೆಕ್ಷನ್ ಮಾಡಿ ಆಮೇಲೆ ಅದು ಬಂದು ನೀವು ಒಂದ್ ಕಡೆ ಇಟ್ಟಿರ್ತಾರ, ಬಂದು ತಗೊಂಡೋಗ್ತೀರಾ. ಅಮ್ಮ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಾ? ನಾನು ಬಂದು 35 ವರ್ಷ 40 ವರ್ಷದಿಂದ ಮಾಡ್ತೀನಪ್ಪ ಈ ಕೆಲಸ. ವೇಸ್ಟ್ ಬಿಗರ್ ಕೆಲಸ ಇದು. ನಾನು ಮಾಡೋದೇ ಇದೇ ಕೆಲಸ, ಬೇರೆ ಏನಿಲ್ಲ. ಯಾವ ಟೈಮಿಂಗ್ಸ್ ಅಲ್ಲಿ ಮಾಡ್ತೀರಾ ಇದು, ಅಥವಾ ಬೇರೆ ಇದೇ ಕೆಲಸ ಮಾಡ್ತೀರಾ ಅದ್ರ ಜೊತೆಗೆ ಬೇರೆ ಬೇರೆ ಏನೋ ಕೆಲಸ ಮಾಡ್ತೀರಾ? ಏನ್ ಕೆಲಸ ಮಾಡೋದೇ ಇದೇ ಕೆಲಸ. ಬೆಳಗಿನ ಸಾಯಂಕಾಲದವರೆಗೂ ಇದೇ ಕೆಲಸ. ಇದರಲ್ಲಿ ಅವಮಾನ ಏನು ಇಲ್ಲ? ಏನ್ ಅವಮಾನ? ಅದಪ್ಪ ಹೊಟ್ಟೆ ಪಾಡಿಗೆ ಅದು. ನಮ್ದೇನು ಸೌಕರ್ಯ ಅಲ್ಲ. ಹೊಟ್ಟೆ ಪಾಡಿಗೆ ಜೀವನ ನಡಿಬೇಕಲ್ಲ ನಮ್ದು. ಅಮ್ಮ, ಎಷ್ಟು ಮಕ್ಕಳು ನಿಮಗೆ? ನನ್ಗೆ 4 ಜನ ಗಂಡು. 4 ಜನ? ಇದು ನಿಮ್ಮ ಮನೆಯವರೆಲ್ಲ ಫುಲ್ ಇದನ್ನೇ ವರ್ಕ್ ಮಾಡ್ತಾರಲ್ಲ? ನಿಮ್ಮ ಮಕ್ಕಳೆಲ್ಲ? ಅವರೆಲ್ಲ ಮದ್ವೆ ಮಾಡಿದ್ರು, ವರ್ಕ್ರು ಅವ್ರವ್ರ ಸಂಸಾರ ಅವ್ರವ್ರು ನೋಡ್ಕೊಂಡು ಹೋದ್ರು. ನಾವ್ ಇರೋದು 3 ಜನ. ನಮ್ಗೆ ಮದ್ವೆ ಆಗಿಲ್ಲ. ಅಂಕಲ್ ನಾನು ಇದ್ದೀವಿ. ನಮ್ಗೆ ಕೊಡೋರು ಯಾರಿದ್ದಾರೆ? ಒಬ್ಬ ಹುಡುಗ ಆಂಟಿಕ್ಯಾಪ್, ಅಂಕಲ್ಗೆ ವಯಸ್ಸಾಯ್ತು, ನನಗೂ ವಯಸ್ಸಾಯ್ತು. ನಮ್ಮನ್ನ ನೋಡೋರು ಯಾರಿಲ್ಲ. ಹೋಗಿ ಆಯ್ಕೊಂಡು ಬಂದ್ರೇನೆ ನಮ್ ಗಾರೆ ಕೆಲ್ಸಕ್ಕೆ ಹೋಗ್ದಂಗ ಆಗಲ್ಲ. ಎಲ್ಲೂ ಏನ್ ಕೆಲಸ ಮಾಡೋದೇ ಇಲ್ಲ. ಇದೇ ಜೀವನ. ಅಲ್ಲ ತುಂಬಾ ಜನ ಹೇಳ್ತಾರೆ ಮುತ್ತಮ್ಮ ಫೈನಾನ್ಸ್ ಮಾಡ್ತಾರೆ ಅಂತ. ಅಯ್ಯೋ ಯಾವನಪ್ಪ ಹೇಳಿದ್ದು? ಆಮೇಲೆ ಈಗ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಮೊಮ್ಮಕ್ಳು ಓದ್ತವ್ರೆ ಅಂತ ಹೇಳ್ತಾರೆ. ಯಾವನ ಹೇಳಿದ್ದು? ನಮ್ಮ ಮೊಮ್ಮಕ್ಕಳೆಲ್ಲ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದೋದು. ಇಲ್ಲ, ಒಬ್ರು ಇದಾರಲ್ಲ ರಾಜ ಅಂತೇಳಿ, ಅವ್ರ ಮಕ್ಕಳೆಲ್ಲ ಇಂಗ್ಲಿಷ್ ಮೀಡಿಯಂ ಓದ್ತಾವ್ರಂತ. ದೇವ್ರು ತುಂಬಾ ಕೊಟ್ರು, ನಾವು ಮಾಡ್ಕೊಂಡು ಯೂಸ್ ಮಾಡಿಲ್ಲ ಅಷ್ಟೇ. ಬಟ್ಟೆಗೆ ಏನು ಮೋಸ ಇಲ್ಲ? ಏನಿಲ್ಲ, ಮೋಸ ಇಲ್ಲ, ಏನಿಲ್ಲ, ಮೋಸ ಇಲ್ಲ. ಯಾವುದೇ ಕೆಲಸ ಆಗಲ್ಲ ಅದನ್ನ ನಾವು ಭಕ್ತಿಯಿಂದ ಮಾಡ್ಬೇಕು. ಭಕ್ತಿಯಿಂದ ಮಾಡಿದ್ರೆ ದೇವರು ಬಂದ್ರೆ ಅನ್ನ ಊಟ ಕಂಜಿ ಇದನ್ನು ಮಾಡ್ತಾರೆ. ಅವ್ರು ಮಾತಾಡಿ ತುಂಬಾ ಖುಷಿ ಆಯ್ತು. ಇದು ರೇಟು ಹೆಂಗ್ ಹೋಗುತ್ತೆ ಅದು ಎಲ್ಲ ಬೇಡ. ನಾನು ಹೇಳೋದೇನು ಅಂತ ಹೇಳಿದ್ರೆ, ಬೆಂಗಳೂರಿಗೆ ನೀವು ಬಂದಾಗ ಸ್ಟೈಲ್ ತೋರ್ಸಕ್ ಹೋಗ್ಬೇಡಿ. ನಂತರ ಸಲ್ಮಾನ್ ಜಾಕೆಟ್ ಹಾಕೊಂಡು ಹಿಂಗೆ ಹಾಕೊಂಡು ಬೈಕಲ್ಲಿ ರೊಯ್ ಅಂತ ಹೋಗ್ಬೇಡಿ. ಬಂದ್ಮೇಲೆ ಎನಿ ಕೆಲಸ ನೀವು ಮಾಡಿ ನೀವು ಉದ್ಧಾರ ಆಗ್ತೀರಾ, ನೀವು ಬಿಲ್ಡಿಂಗ್ ಕಟ್ತೀರಾ. ನಿಮ್ಮನ್ನ ಬೆಂಗಳೂರು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡಲ್ಲ.